ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಖಾತೆ ಹಂಚಿಕೆಯ ಅಸಮಾಧಾನದಿಂದ 13 ದಿನಗಳ ಕಾಲ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಿಂದ ದೂರವಿದ್ದ ಸಚಿವ ಕೃಷ್ಣ ಬೈರೇಗೌಡ. ಹೈಕಮಾಂಡ್ ಸಂಧಾನದ ಬಳಿಕ ಅಧಿಕಾರ ಸ್ವೀಕಾರ. ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಉನ್ನತ ಅಧಿಕಾರಿಗಳ ಸಭೆ ನಡೆಸಿದ ಸಚಿವ ಕೃಷ್ಣ ಬೈರೇಗೌಡ. ಆರ್ಎಸ್ಎಸ್ ಕೇವಲ ಸಾಂಸ್ಕೃತಿಕ ಸಂಘಟನೆಯಲ್ಲ, ಆರ್ಎಸ್ಎಸ್ ಬಿಜೆಪಿ ಪರವಾಗಿ ಕೆಲಸ ಮಾಡುತ್ತಿರುವ ಸಂಸ್ಥೆ. ಎಲ್ಲರಿಗೂ ಒಂದು ಕಾನೂನು, ಅವರಿಗೆ ಇನ್ನೊಂದು ಕಾನೂನಾ? ಪ್ರತಿಯೊಂದು ನಗರಗಳಲ್ಲಿ ಕೂಡ ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿ ಕಟ್ಟಡಗಳಿವೆ. ಇವೆಲ್ಲ ಹೇಗೆ ಬಂತು, ಎಲ್ಲಿಂದ ಬಂತು? ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇಂತಹ ಜಿಲ್ಲಾಧಿಕಾರಿ ನೋಡಲೇ ಇಲ್ಲ, ಅನುಭವವಿಲ್ಲ. ಯಾರ ಹತ್ತಿರ ಹೇಗೆ ನಡೆದುಕೊಳ್ಳಬೇಕು ಎಂದು ಗೊತ್ತಿಲ್ಲ. ಪ್ರಾಕ್ಟಿಕಲ್ ಅನುಭವವೂ ಇಲ್ಲ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಯೋಗ ಜಾಥಾದ ಮೂಲಕ ಯೋಗದ ಮಹತ್ವ ಸಾರಿದ ವಿದ್ಯಾರ್ಥಿಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಬೇಲೂರಿನಲ್ಲಿ ಭರ್ಜರಿ ಪೂರ್ವ ಸಿದ್ಧತೆ. ವಾರ್ತೆಗಳ ವಿವರ. ಖಾತೆ ಹಂಚಿಕೆಯ ಅಸಮಾಧಾನದಿಂದ 13 ದಿನಗಳ ಕಾಲ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಿಂದ ದೂರವಿದ್ದ ಸಚಿವ ಕೃಷ್ಣ ಬೈರೇಗೌಡರು ಹೈಕಮಾಂಡ್ ಸಂಧಾನದ ಬಳಿಕ ಅಧಿಕಾರ ಸ್ವೀಕರಿಸಿದ್ದಾರೆ. ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಉನ್ನತ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ತೀವ್ರ ರಾಜಕೀಯ ಕುತೂಹಲ, ಆಂತರಿಕ ಅಸಮಾಧಾನ ಹಾಗೂ ಖಾತೆ ಹಂಚಿಕೆಯ ಬಿಕ್ಕಟ್ಟಿನ ಕಾರಣದಿಂದಾಗಿ ಸುಮಾರು 13 ದಿನಗಳ ಕಾಲ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಿಂದ ದೂರವೇ ಉಳಿದಿದ್ದ ಸಚಿವ ಕೃಷ್ಣ ಬೈರೇಗೌಡ ಅವರು ಕೊನೆಗೂ ಅಧಿಕಾರ ಸ್ವೀಕರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸಿದ ರಾಜಿ ಸಂಧಾನ ಯಶಸ್ವಿಯಾದ ಬೆನ್ನಲ್ಲೇ ಸಚಿವರು ತಮ್ಮ ಖಾಸಗಿ ಕಾರಿನಲ್ಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೇಂದ್ರ ಕಚೇರಿಗೆ ಆಗಮಿಸಿ ಜಿಬಿಎ ವ್ಯಾಪ್ತಿಯ ಉನ್ನತ ಅಧಿಕಾರಿಗಳ ಮೊದಲ ಮಹತ್ವದ ಸಭೆ ನಡೆಸುವ ಮೂಲಕ ಕಾರ್ಯಪ್ರವೃತ್ತರಾಗಿದ್ದಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಖಾತೆ ಹಂಚಿಕೆಯಾದ 2 ವಾರಗಳ ನಂತರವೂ ಕೃಷ್ಣ ಬೈರೇಗೌಡ ಅವರು ಜಿಬಿಎ ಕಚೇರಿಗೆ ಎಂಟ್ರಿ ನೀಡಿರಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅವರಿಗೆ ಪೂರ್ಣ ಪ್ರಮಾಣದ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನೀಡಿರಲಿಲ್ಲ ಎಂಬ ಅಸಮಾಧಾನವಾಗಿತ್ತು. ಬೆಂಗಳೂರು ಅಭಿವೃದ್ಧಿಯ ಅತ್ಯಂತ ಪ್ರಮುಖ ಅಂಗಗಳಾದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವನ್ನು ಹೊರತುಪಡಿಸಿ ಕೇವಲ ಜಿಬಿಎ ವ್ಯಾಪ್ತಿಯನ್ನ ಮಾತ್ರ ನೀಡಿದ್ದಕ್ಕೆ ಅವರು ತೀವ್ರ ಅಸಮಾಧಾನ ಹೊರಹಾಕಿದರು. ಈ 2 ಇಲಾಖೆಗಳನ್ನು ತಮಗೆ ನೀಡಬೇಕೆಂದು ಪಟ್ಟು ಹಿಡಿದಿದ್ದು ಸಚಿವರು ಸಂಪೂರ್ಣ ಅಧಿಕಾರ ಸಿಗುವವರೆಗೂ ಕಚೇರಿಗೆ ಬರುವುದಿಲ್ಲ ಎಂದು ಪಟ್ಟು ಹಿಡಿದು ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೂ ಹೋಗಿದ್ದರು. ಸುರ್ಜೇವಾಲಾ ಅವರು ಕೃಷ್ಣ ಬೈರೇಗೌಡರನ್ನ ಕರೆಸಿ ನಡೆಸಿದ ಸುದೀರ್ಘ ಸಂಧಾನ ಮಾತುಕತೆ ಕೊನೆಗೂ ಸಫಲವಾಗಿದ್ದು ಸಚಿವರು ಮುನಿಸು ಬಿಟ್ಟು ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ಮೊದಲ ಸಭೆಯಲ್ಲೇ ಆಡಳಿತಾತ್ಮಕವಾಗಿ ಅತ್ಯಂತ ಆಕ್ಟಿವ್ ಆಗಿ ಕಾಣಿಸಿಕೊಂಡ ಸಚಿವರಿಗೆ ಜಿಬಿಎ ಮುಖ್ಯ ಆಯುಕ್ತರು ಬೆಂಗಳೂರಿನ 5 ನಗರ ಪಾಲಿಕೆಗಳ ಸದ್ಯದ ಚಿತ್ರಣ ಮತ್ತು ಆಡಳಿತದ ಸ್ವರೂಪದ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ನಗರದಲ್ಲಿ ಇದುವರೆಗೆ ಆಗಿರುವ ಕಾಮಗಾರಿಗಳು ಹಾಗೂ ಸದ್ಯ ಪ್ರಗತಿಯಲ್ಲಿರುವ ವಿವಿಧ ಅಭಿವೃದ್ಧಿ ಕಾರ್ಯಗಳ ವಿವರಗಳನ್ನು ಸಚಿವರು ಪಡೆದುಕೊಂಡರು. ಇದೀಗ ಹೊರ ಜಿಲ್ಲೆಯವರೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗುತ್ತಿದ್ದು ಸುದೀರ್ಘ ಸಂಪ್ರದಾಯಕ್ಕೆ ಕೃಷ್ಣ ಬೈರೇಗೌಡ ಅವರು ಬ್ರೇಕ್ ಹಾಕಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ 2 ಬಾರಿ ಮತ್ತು ಬೆಂಗಳೂರಿನ ಬ್ಯಾಡರಾಯನಪುರ ವಿಧಾನಸಭಾ ಕ್ಷೇತ್ರದಿಂದ ಸತತ 4 ಬಾರಿ ಸೇರಿ ಒಟ್ಟು 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರಿನ ನಾಡಿ ಮಿಡಿತ, ಭೌಗೋಳಿಕ ಪರಿಸ್ಥಿತಿ ಮತ್ತು ಇಲ್ಲಿನ ನೈಜ ನಾಗರಿಕ ಸಮಸ್ಯೆಗಳ ಬಗ್ಗೆ ಆಳವಾದ ಜ್ಞಾನವಿದೆ. ಹೀಗಾಗಿ ಬೆಂಗಳೂರಿನ ಇಂಚಿಂಚು ಮಾಹಿತಿ ಇರುವ ಸ್ಥಳೀಯ ನಾಯಕರೊಬ್ಬರಿಗೆ ಸಿಟಿಯ ಉಸ್ತುವಾರಿ ಸಿಕ್ಕಿರುವುದು ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಹೊಸ ದಿಕ್ಸೂಚಿ ನೀಡಲಿದೆ ಎಂಬ ಆಶಯ ಸಾರ್ವಜನಿಕ ವಲಯದಲ್ಲಿದೆ. ಆರ್ಎಸ್ಎಸ್ ಕೇವಲ ಸಾಂಸ್ಕೃತಿಕ ಸಂಘಟನೆಯಲ್ಲ, ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ಪರವಾಗಿ ಹೇಗೆ ಕೆಲಸ ಮಾಡಬೇಕು ಎನ್ನುವುದು ಗೊತ್ತಿದೆ. ಪ್ರತಿಯೊಂದು ನಗರಗಳಲ್ಲಿ ಕೂಡ ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿ ಕಟ್ಟಡಗಳಿವೆ. ಇವೆಲ್ಲ ಹೇಗೆ ಬಂತು, ಎಲ್ಲಿಂದ ಬಂತು, ಇದೆಲ್ಲ ತಿಳಿದುಕೊಳ್ಳಬೇಕಾದರೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಲೇಬೇಕು ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಯಾತಿಗೆ ರಿಜಿಸ್ಟರ್ ಮಾಡಿಸಬಾರ್ದು? ಎಲ್ಲರಿಗೂ ಒಂದು ಕಾನೂನು, ಅವರೊಬ್ರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡಿಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನಿಂದ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ? ಯಾಕೆಂದರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ. ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ದರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು BJP ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನ್ಗಳಲ್ಲಿ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಅಷ್ಟೊಂದು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂಥ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು
ತಿಳ್ಕೊಳ್ಬೇಕು ಅಂತಂತಂದರೆ ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕು. ಸೊ ಹೋಮ್ ಮಿನಿಸ್ಟರ್ ಅವ್ರು ಏನು ಕೇಳಿದ್ದಾರೆ ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಅದು ಕಾನೂನು ಪ್ರಕಾರವಾಗಿದೆ ಅಂತ ನನ್ನ ಅನಿಸಿಕೆ. ಅಲ್ಲ, ಅವರು ನಮ್ಮದು ದೇಶಭಕ್ತ ಸಂಘಟನೆ, ಹಿಂದೂ ಧರ್ಮನೇ ರಿಜಿಸ್ಟರ್ ಆಗಿಲ್ಲ, ನಾವ್ಯಾಕೆ ಆಗಬೇಕು ಅನ್ನುವಂಥ. ಅಲ್ಲ, ಅದು ಧರ್ಮ ಮತ್ತು ಆರ್ಗನೈಸೇಷನ್ ಎರಡೂ ಒಂದೇ ಆಗಕ್ಕೆ ಸಾಧ್ಯ ಆಗುತ್ತಾ? ಧರ್ಮ ಬೇರೆ, ಇವ್ರ ಆರ್ಗನೈಸೇಷನ್ ಬೇರೆ. ನಿಜವಾದ ಹಿಂದೂಗಳೆಲ್ಲ ಅವರು ಆ್ಯಕ್ಚುಲಿ ಹಿಂದೂ ಧರ್ಮ ವಿರೋಧಿಗಳು, ಅವರು ಅವ್ರು ಹಿಂದುತ್ವವಾದಿಗಳು, ಅವ್ರು ಹಿಂದೂ ಧರ್ಮದವರಲ್ಲ ಅವರು. ಸೊ ಹಾಗಾಗಿ ಅವ್ರದ್ದು ದೇಶನ ಧರ್ಮನ ಅವ್ರ ಜೊತೆ ಈಕ್ವೇಟ್ ಮಾಡೋಕ್ಕಾಗೋದಿಲ್ಲ. RSS ಅವರೇ ಬೇರೆ ಸಂಘಟನೆ. ಸೊ ಹಾಗಾಗಿ ಅವರು ಈ ನೆಲದ ಕಾನೂನು ಏನಿರುತ್ತೆ ಅದನ್ನು ಪಾಲಿಸಲೇಬೇಕು. ಇದು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ರಿಜಿಸ್ಟ್ರೇಷನ್ ಆಗಲೇಬೇಕು. ಹಿಂದೂ ಧರ್ಮದ ಶೆಲ್ಟರ್ನಲ್ಲಿ ಅವರು ರಿಜಿಸ್ಟರ್. ಸೊ ಹಿಂದೂ ಧರ್ಮದ ಶೆಲ್ಟರ್ನಲ್ಲಿ ಏನಾದರೂ ಕೆಟ್ಟ ಕೆಲಸ ಮಾಡಿದ್ರು ಸುಮ್ಮನೆ ನೋಡ್ಕೊಂಡು ಕೂತ್ಕೋಕ್ಕಾಗತ್ತಾ? ಹಿಂದೂ ಧರ್ಮ ಅಂದ ತಕ್ಷಣ ಅವ್ರಿಗೆ ಎಲ್ಲ ಕಾನೂನು ವಿನಾಯಿತಿ ಕೊಟ್ಬಿಡೋಕ್ಕಾಗತ್ತಾ? ಆ ರೀತಿ ಈ ರೀತಿ ಧರ್ಮದ ಹೆಸರಿನಲ್ಲಿ ಕೆಲಸ ಮಾಡುವಂಥದ್ದು ಎಷ್ಟೊಂದು ಆರ್ಗನೈಸೇಷನ್ಗಳಿರ್ತಾರೆ. ಬೇರೆ ಧರ್ಮದವರು ಕೇಳ್ತಾರೆ, ನಾವು ಕೂಡ ಧರ್ಮದ ಹೆಸರಲ್ಲಿ ಆರ್ಗನೈಸೇಷನ್ ಮಾಡ್ತೀವಿ, ನಮಗೂ ವಿನಾಯಿತಿ ಕೊಡಿ ಅಂತ ಹೇಳಿ. ಅವ್ಯವಹಾರ ಅನ್ನೋದಕ್ಕೆ ಸಾಬೀತು ಮಾಡೋ ನಿಟ್ಟಿನಲ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ಸ್ ಇದೆಯಾ ನಿಮ್ಮ ಹತ್ರ ಅಂತ ಅಂದ್ರೆ ಮೂವ್ ಮಾಡೋದು? ಅಲ್ಲ, ಫಸ್ಟ್ ಆಫ್ ಆಲ್ ಅದನ್ನ ಪರಿಶೀಲನೆ ಮಾಡಬೇಕು ಅಂತಂತಂದ್ರೆ ಅವರಿಗೆ ಎಲ್ಲಿಂದ ಫಂಡಿಂಗ್ ಆಗ್ತಾ ಇದೆ, ಇಷ್ಟೊಂದು ಕೋಟ್ಯಂತರ ಹಣ ಎಲ್ಲಿಂದ ಬರಬೇಕು ಅಂತಂತಂದ್ರೆ ಮೊದಲು ಅವ್ರು ರಿಜಿಸ್ಟ್ರೇಷನ್ ಆಗಬೇಕಲ್ಲ. ಸೊ ಅದಕ್ಕೆ ಮೊದಲನೇ ಹೆಜ್ಜೆ ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕು. ಹಾಗಾಗಿ ಹೋಮ್ ಮಿನಿಸ್ಟರ್ ಏನು ಕೇಳಿದ್ದಾರೆ ರಿಜಿಸ್ಟ್ರೇಷನ್ ಆಗಲಿ ಅಂತ ಸರಿಯಾಗಿ ಕೇಳಿದ್ದಾರೆ. ಅನುಭವ ಇಲ್ಲದ ಜಿಲ್ಲಾಧಿಕಾರಿಯನ್ನ ಇಲ್ಲಿಗೆ ಹಾಕಬಾರದು ಎಂದು ಮುಖ್ಯಮಂತ್ರಿಗಳಿಗೆ ಮುಖ್ಯ ಕಾರ್ಯದರ್ಶಿಗೆ ಮನವಿ ಮಾಡುತ್ತೇನೆ. ಅದರ ಮೇಲೂ ಇವರೇ ಇರಬೇಕೆಂದರೆ ನಮ್ಮದೇನೂ ಇಲ್ಲ ಅಭ್ಯಂತರ. ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇಂತಹ ಜಿಲ್ಲಾಧಿಕಾರಿ ನೋಡೇ ಇಲ್ಲ ಎಂದು ಮಾಜಿ ಸಚಿವ HD ರೇವಣ್ಣ ಹೇಳಿದರು. ಈಗ ನಾನು ಹೇಳೋದು ಮಂತ್ರಿಗಳಿಗಿರಲಿ, ಜಿಲ್ಲಾಡಳಿತ ಏನಾಯ್ತು ಹೇಳ್ಬೇಕಲ್ಲ. ಈಗ ಮಂತ್ರಿ ಆಗ್ಬೇಕೆ, ಜಿಲ್ಲಾಡಳಿತ ಗೊಬ್ಬರ ಕೊಡ್ಸೋಕ್ಕೆ ಮಂತ್ರಿ ಬರ್ಬೇಕಾ, ಇಲ್ಲೇ ಮುಖ್ಯಮಂತ್ರಿಗಳು ಬರ್ಬೇಕಾ? ಅದು DC ಅವರು ನಾನು ಹಿಂದೆ DC ಅಗ್ರಿಕಲ್ಚರು ಹಾರ್ಟಿಕಲ್ಚರು ಎಲ್ಲ ಕರೆದು ನಾನು ಮಂತ್ರಿ ಇದ್ದಾಗ ಮೀಟಿಂಗ್ ಮಾಡ್ತಾಯಿದ್ದೆ. ಅಲ್ಲೇ ವಿಲೇಜ್ ಅಕೌಂಟೆಂಟ್ಗಳು ಹಾಕಿ ಅಲ್ಲೇ ಗೊಬ್ಬರ ಸೊಸೈಟಿ ಕಡೆಯಿಂದ ಮಾಡಿಸ್ತಾ ಇದ್ದೆ. ಸಬ್ಸಿಡಿ ಗೊಬ್ಬರ ಇರ್ಬೋದು, ಇದು ಜನರುವೆ ಆನೆಗಡ್ಡೆದು ಎಲ್ಲ. ಈಗ ಯಾರು ಕೇಳೋದೇ ಇಲ್ಲ. ಆ DC ಆಫೀಸಲ್ಲಿ ಯಾವ ಮೀಟಿಂಗ್ ಹೋದ್ರೆ ಅವ್ರು ಹೇಳ್ತಾರೆ, ಸರ್ ಹೋದ್ರೆ 12 ಗಂಟೆ ಕಾಯಿಸ್ತಾರೆ, ಮತ್ತು ಅಲ್ಲೇನು ಮಾತಾಡೋದಿಲ್ಲ ಸರ್, ಆಚೆ ಹೋಗಿ ಇದ್ದು. ನಾನು DC ಆಫೀಸ್ಗೆ ಹೋಗೋದು ಬಿಟ್ಬಿಟ್ಟೆ. ಅಲ್ಲಿ ಹೋದರೆ ಯಾರೋ ಅಧಿಕಾರಿ ಕರ್ಕೊಂಡು ಏನೈತೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಒಬ್ಬ MLA ಎದುರುಗಡೆ ನೀನು ಯಾಕೆ ಬರೋಕ್ಕೆ ಹೋದೆ? ಇಂಥ ಎಕ್ಸ್ಪೀರಿಯನ್ಸ್ ಇದ್ದರೆ ಜಿಲ್ಲಾಧಿಕಾರಿಗಳನ್ನ ದಯಮಾಡಿ ಜಿಲ್ಲೆಗೆ ಹಾಕಬೇಡಿ ಅಂತ ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ಅದ್ರ ಮೇಲೂ ಆಯ್ಕೆಗಳು ಇರಬೇಕು ಅಂತ ನಮ್ಮದು. ನಾನು 30 ವರ್ಷ ಶಾಸಕರ ನಾನು ಇಂಥ ಜಿಲ್ಲಾಧಿಕಾರಿಗಳು ನಾನು ನೋಡಿದೆ. ಇದೆಲ್ಲ ಹೊಸಬರು ಯಾಕೆ ಆಗ್ತೀನಿ? ಒಳ್ಳೆಯ ಇಂಥ ಕಡೆ ಒಬ್ಬ ಮಾಜಿ ಪ್ರಧಾನಮಂತ್ರಿ ಇರುವಂಥ ಜಿಲ್ಲೆ, ಇಂಥ ಜಿಲ್ಲೆಗೆ ಇಂಥ ರಾಜ್ಯದ ಏನಾದರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ಲ, ಯಾರ್ಯಾರ ಹತ್ರ ಯಾವ ರೀತಿ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಯೋಗ ಜಾಥಾ ಕಾರ್ಯಕ್ರಮವನ್ನು ಬೇಲೂರಿನ ಶ್ರೀ ಚನ್ನಕೇಶವ ದೇವಸ್ಥಾನ ಆವರಣದಲ್ಲಿ ಆಯೋಜಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಸನ, ಜಿಲ್ಲಾ ಆಯುಷ್ ಇಲಾಖೆ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಬೇಲೂರು, ಪುರಾತತ್ವ ಇಲಾಖೆ, ಶಾಸಕರ ಕಚೇರಿ, ವಿವಿಧ ಸರ್ಕಾರಿ ಇಲಾಖೆಗಳು ಹಾಗೂ ಯೋಗ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಜಾಥಾ ಮೂಲಕ ಯೋಗ ದಿನಾಚರಣೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ HK ಸುರೇಶ್, ವಿಶ್ವವಿಖ್ಯಾತ ಬೇಲೂರು ಹಾಗೂ ಹಳೇಬೀಡು ಐತಿಹಾಸಿಕ ಹಿನ್ನೆಲೆಯ ನಡುವೆ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಭರ್ಜರಿ ಸಿದ್ಧತೆಗಳು ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ. ಜೂನ್ 21ರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಯೋಗಪಟುಗಳು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ಯೋಗ ಮ್ಯಾರಥಾನ್ ಸೇರಿದಂತೆ ಹಲವು ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಈಗಾಗಲೇ ಹಳೇಬೀಡಿನಲ್ಲಿ 2 ಬಾರಿ ಕೇಂದ್ರ ಸಚಿವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಿ ನಡೆದಿದ್ದು, ಈ ಬಾರಿ 12ನೇ ವರ್ಷದ ಕಾರ್ಯಕ್ರಮವನ್ನು ಬೇಲೂರಿನಲ್ಲಿ ಆಯೋಜಿಸುವಂತೆ ಕೇಂದ್ರ ಸರ್ಕಾರಕ್ಕೆ ವಿಶೇಷ ಮನವಿ ಸಲ್ಲಿಸಲಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಚನ್ನಕೇಶವ ದೇವಾಲಯದ ಆವರಣದಲ್ಲಿ ವಿಜೃಂಭಣೆಯಿಂದ ಯೋಗ ದಿನಾಚರಣೆ ನಡೆಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಇಡೀ ದೇಶಾದ್ಯಂತ 12ನೇ ವರ್ಷದ ಯೋಗ ದಿನಾಚರಣೆಯನ್ನು ಇದೇ ತಿಂಗಳು 21ನೇ ತಾರೀಕು ನಡೀತಕ್ಕಂಥದ್ದು. ಅದಕ್ಕೆ ಪೂರ್ವ ತಯಾರಿಯಾಗಿ
ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರು, ಪ್ರಸಿದ್ಧಿಯಾಗಿರ್ತಕ್ಕಂಥ ಬೇಲೂರಿನಲ್ಲಿ ವಿದ್ಯಾರ್ಥಿಗಳು, ಅಧಿಕಾರಿಗಳು, ಯೋಗ ಪಟುಗಳು, ವಿಶೇಷವಾಗಿ ಬೇಲೂರಲ್ಲಿ ಯೋಗಪಟುಗಳು 4-5 ಹಂತದಲ್ಲಿ ಇವತ್ತು ದೇಶಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥ ಯೋಗಪಟುಗಳ ನೇತೃತ್ವದಲ್ಲಿ ಇವತ್ತು ಯೋಗ ಮ್ಯಾರಥಾನನ್ನು ಮಾಡ್ತಾ ಇದ್ದೀವಿ. ಬಹುಶಃ 12ನೇ ವರ್ಷದಲ್ಲಿ ಇವತ್ತು 2 ಬಾರಿ ನಮ್ಮ ತಾಲೂಕಿಗೆ ಕೇಂದ್ರ ಸಚಿವರು ಬಂದು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ನಾವು ಈ ಬಾರಿ ಮನವಿಯನ್ನು ಮಾಡಿದ್ದೀವಿ. ಹಳೇಬೀಡಲ್ಲಿ 2 ಬಾರಿ ಆಗಿದೆ. ಈ ಸಲ 12ನೇ ವರ್ಷದಲ್ಲಿ ಬೇಲೂರಿಗೆ ಬರಬೇಕು ಅಂತಕ್ಕಂಥ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಬಹುಶಃ ಆ ಮನವಿಗೆ ಪುರಸ್ಕಾರ ಸಿಗುತ್ತೆ ಅಂತಕ್ಕಂಥದ್ದನ್ನು ವಿಶೇಷವಾಗಿ ಹೇಳ್ತಾ, ಇವತ್ತು ಏನು ಪೂರ್ವ ತಯಾರಿಯಾಗಿ ಸುಮಾರು ವಿದ್ಯಾರ್ಥಿಗಳಿಂದ ಹಿಡಿದು ಯೋಗಪಟುಗಳಿಂದ, ಸಾರ್ವಜನಿಕರಿಂದ ಪ್ರತಿ ವರ್ಷವೂ ಸಹ ಚೆನ್ನಕೇಶ್ವರನ ಆವರಣದಲ್ಲಿ ಅತಿ ಅದ್ದೂರಿಯಾಗಿ ನಡೀತಕ್ಕಂಥ ಯೋಗ ದಿನಾಚರಣೆಗೆ ಶುಭಾಶಯನ್ನು ಕೋರ್ತಾ, ಎಲ್ಲರೂ ಸಹ ನಾನು ವಿನಂತಿಯನ್ನು ಮಾಡ್ತೀನಿ ಸಾರ್ವಜನಿಕರಲ್ಲಿ, ಯೋಗ ದಿವಸ ಮಾತ್ರ ಯೋಗ ಮಾಡ್ತಕ್ಕಂಥದ್ದಲ್ಲ, ಆದರೆ ಪೂರ್ವ ತಯಾರಿಯಾಗಿ ಆ ದಿನ ಈ ದೇಶ ಎಲ್ಲರೂ ಸಹ ಯೋಗವನ್ನು ಮಾಡ್ತಾ ಇರ್ತಾರೆ. ತಾವೆಲ್ಲರೂ ಸಹ ಯೋಗದಲ್ಲಿ ಪಾಲ್ಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ ಕಂಕನವಾಡಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಯೋಗ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ದೇಶದಾದ್ಯಂತ ಔಷಧಿಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಇನ್ನು ಮುಂದೆ ಕೆಮ್ಮಿನ ಸಿರಪ್ ಸೇರಿದಂತೆ ಯಾವುದೇ ರೀತಿಯ ಸಿರಪ್ಗಳು ವೈದ್ಯರ ಲಿಖಿತ ಚೀಟಿ ಇಲ್ಲದೆ ಮೆಡಿಕಲ್ ಶಾಪ್ಗಳಲ್ಲಿ ನೇರವಾಗಿ ಸಿಗುವುದಿಲ್ಲ. ಅಧಿಕೃತ ಗೆಜೆಟ್ ಅಧಿಸೂಚನೆಯ ಪ್ರಕಾರ ಕೇಂದ್ರ ಸರ್ಕಾರವು ಡ್ರಗ್ಸ್ ನಿಯಮಾವಳಿಗಳು 1945ಕ್ಕೆ ತಿದ್ದುಪಡಿ ತಂದಿದ್ದು, ಇದನ್ನು ಡ್ರಗ್ಸ್ ನಿಯಮಗಳು 2026 ಎಂದು ಹೆಸರಿಡಲಾಗಿದೆ. ಡ್ರಗ್ಸ್ ನಿಯಮಾವಳಿಗಳು 1945ರ ಶೆಡ್ಯೂಲ್ ಕೆ ಅಡಿಯಲ್ಲಿ ಲಭ್ಯವಿದ್ದ ವಿನಾಯಿತಿ ಪಟ್ಟಿಯಿಂದ ಸಿರಪ್ಸ್ ಎಂಬ ಪದವನ್ನು ಕೈಬಿಡಲಾಗಿದೆ. ಈ ಬದಲಾವಣೆಯಿಂದಾಗಿ ಇನ್ನು ಮುಂದೆ ಸಾರ್ವಜನಿಕರು ಯಾವುದೇ ಸಿರಪ್ ಅಥವಾ ಕೆಮ್ಮಿನ ಸಿರಪ್ಗಳನ್ನು ಖರೀದಿಸಬೇಕಾದರೆ ವೈದ್ಯರ ಅಧಿಕೃತ ಚೀಟಿಯನ್ನು ತೋರಿಸುವುದು ಕಡ್ಡಾಯವಾಗಿದೆ. ಓವರ್ ದಿ ಕೌಂಟರ್ ಅಥವಾ ನೇರ ಮಾರಾಟಕ್ಕೆ ಇನ್ನು ಮುಂದೆ ಅವಕಾಶವಿರುವುದಿಲ್ಲ. ಈ ಹೊಸ ನಿಯಮಗಳು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟವಾದ ದಿನಾಂಕದಿಂದಲೇ ಜಾರಿಗೆ ಬರಲಿವೆ ಎಂದು ಜಂಟಿ ಕಾರ್ಯದರ್ಶಿ ಹರ್ಷ ಮಂಗ್ಲಾ ಸಹಿ ಮಾಡಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಸಿರಪ್ಗಳ ಅತಿಯಾದ ಮತ್ತು ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯವು ಈ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಎಂದು ಮೂಲಗಳು ತಿಳಿಸಿವೆ. ಪೌರ ಕಾರ್ಮಿಕರ ಆರೋಗ್ಯ ಮತ್ತು ಸಾಮಾಜಿಕ ಭದ್ರತೆಗೆ ರಾಜ್ಯ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದ್ದು, ನೇರ ವೇತನದ ಪೌರ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಆಧಾರಿತ ಹೆಲ್ತ್ ಕಾರ್ಡ್ ವಿತರಿಸುವ ಮೂಲಕ ಉತ್ತಮ ವೈದ್ಯಕೀಯ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಉಳಿದ ಕಾರ್ಮಿಕರಿಗೂ ಮನೆ ಹಾಗೂ ಖಾಯಂ ನೇಮಕ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ಹೇಳಿದರು. ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಮತ್ತು ಹಾಸನ ಮಹಾನಗರ ಪಾಲಿಕೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಆರೋಗ್ಯ ಕಾರ್ಡ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜನರ ಆರೋಗ್ಯ ಕಾಪಾಡಲು ತಮ್ಮ ಆರೋಗ್ಯವನ್ನೇ ಪಣಕ್ಕಿಡುವ ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆ ಸರ್ಕಾರದ ಹೊಣೆಗಾರಿಕೆಯಾಗಿದೆ. ಯಾವುದೇ ಆರೋಗ್ಯ ಸಮಸ್ಯೆ ಎದುರಾದ ಚಿಕಿತ್ಸೆ ಪಡೆಯಲು ಅನುಕೂಲವಾಗುವಂತೆ ಹೆಲ್ತ್ ಕಾರ್ಡ್ ಯೋಜನೆ ಜಾರಿಗೊಳಿಸಲಾಗಿದೆ. ಪ್ರತಿಯೊಬ್ಬರೂ ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. 1990ರ ದಶಕದಲ್ಲಿ ಗುತ್ತಿಗೆ ಪದ್ಧತಿ ಹೆಚ್ಚಾಗಿತ್ತು. ಬಳಿಕ ರಾಜ್ಯ ಸರ್ಕಾರದ ಪ್ರಯತ್ನದಿಂದ 25,000ಕ್ಕೂ ಹೆಚ್ಚು ಪೌರ ಕಾರ್ಮಿಕರನ್ನು ಖಾಯಂ ಮಾಡಲಾಗಿದೆ. ಉಳಿದ ಕಾರ್ಮಿಕರನ್ನು ಮುಂದಿನ 2 ವರ್ಷದೊಳಗೆ ಖಾಯಂ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದೆ. ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಬಡವರ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತುತ್ತಿದ್ದಾರೆ ಎಂದು ಹೇಳಿದರು. ನಾನು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದ ಮೇಲೆ ನಾನು ಚಿಂತನೆ ಮಾಡಿದೆ, ನನ್ನ ಸಮಾಜ 60 ವರ್ಷ ಮುಗಿತಕ್ಕಂಥ ಒಳಗಡೆ, ಸರ್ವಿಸ್ ಮುಗಿತಕ್ಕಂಥ ಒಳಗೆ ತನ್ನ ಸಂಪೂರ್ಣವಾದ ಆರೋಗ್ಯವನ್ನು ಹಾಳು ಮಾಡಿಕೊಂಡಿರ್ತಾನೆ. ನಾನು ಅವನಿಗೆ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಕೊಟ್ಟು ಆ ಹೆಲ್ತ್ ಇನ್ಶೂರೆನ್ಸ್ ಮುಖಾಂತರ ಅವನು ಸಂಪೂರ್ಣವಾಗಿ ಆರೋಗ್ಯ ಮತ್ತೆ ಪಡ್ಕೊಂಡು ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಂಡು ಸಂಪೂರ್ಣವಾಗಿ ಆರೋಗ್ಯ ಪಡೆದು ಅವನು ಮತ್ತೆ ಇಲ್ಲಿಂದ ಮನೆಗೆ ಹೋಗಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಹೆಲ್ತ್ ಇನ್ಶೂರೆನ್ಸನ್ನು ನಿಮಗೋಸ್ಕರ ತಂದ್ವಿ. ಬಹುಶಃ ನೀವು ಆ ಇನ್ಶೂರೆನ್ಸ್ ಬರೋದು ಒಳಗಡೆ ನೀವು ಕಾಯಂ ಆಗಿಬಿಟ್ರಿ, ಇಲ್ಲದೇ ಇದ್ದರೆ ಬಹುಶಃ ನಿಮಗೂ ಅದು ಸಿಗ್ತಾ ಇತ್ತು.
ನೀವು ಕಾಯಂ ಆಗಬೇಕು ಅಂತಕ್ಕಂಥ ಕಲ್ಪನೆ ನಿಮ್ಮ 30 ವರ್ಷಗಳ ಹೋರಾಟ. 1990ರಲ್ಲಿ ಈ ಗುತ್ತಿಗೆ ಅಂತಕ್ಕಂಥ ಪದ್ಧತಿ ಮಹಾಮಾರಿ ಬಂದು ನಮ್ಮನ್ನು ಆವರಿಸ್ಕೊಳ್ತು. ನಿಮಗೆಲ್ರಿಗೂ ಕೂಡ ಈ ಗುತ್ತಿಗೆ ಪದ್ಧತಿಯಿಂದ ಮೋಕ್ಷ ಕೊಟ್ಟಿದ್ದು ಯಾರು ಗೊತ್ತಾ? ಯಾರಿಗಾದ್ರು? ಯಾರಪ್ಪ? ಅಲ್ಲಪ್ಪ ಕೂತ್ಕೊ ಹೇಳ್ತೀನಿ. ನಿಮಗೆಲ್ಲ ಕೂಡ ಇದಕ್ಕೆ ಮುಂದೆ ಮೋಕ್ಷ ಕೊಟ್ಟಂಥವರು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ, ನಿಗಮದ ಸಲಹೆಗಾರ ಕುಮಾರ್, ದಲಿತ ಹಿರಿಯ ಮುಖಂಡ HP ಶಂಕರ್ ರಾಜು, ಮನುಕುಮಾರ್, AEE ಸತ್ಯನಾರಾಯಣ್ ಇತರರು ಉಪಸ್ಥಿತರಿದ್ದರು. ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಜಿಲ್ಲಾಸ್ಪತ್ರೆಗೆ ಆಗಮಿಸುವ ಪ್ರತಿಯೊಬ್ಬ ರೋಗಿಗೂ ಗುಣಮಟ್ಟದ ಚಿಕಿತ್ಸೆ ಮತ್ತು ಮೂಲಭೂತ ಸೌಲಭ್ಯಗಳು ಯಾವುದೇ ಕೊರತೆ ಇಲ್ಲದೆ ದೊರೆಯಬೇಕು ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದರು. ಮೊದಲು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿನ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಲ್ಲದೆ ರೋಗಿಗಳನ್ನು ಮಾತನಾಡಿಸಿ ಆರೋಗ್ಯ ಸೇವೆ ಬಗ್ಗೆ ವಿಚಾರಿಸಿದರು. ಅವರ ಅಹವಾಲುಗಳನ್ನು ಆಲಿಸಿದರು. ರೋಗಿಗಳಿಗೆ ಅಗತ್ಯ ವೈದ್ಯಕೀಯ ಸೇವೆಗಳನ್ನು ತಕ್ಷಣವೇ ಒದಗಿಸುವಂತೆ ವೈದ್ಯರು ಮತ್ತು ಸಿಬ್ಬಂದಿಗೆ ನಿರ್ದೇಶನ ನೀಡಿದರು. ನಂತರ ಮಾತನಾಡಿದ ಅವರು, ರೋಗಿಗಳ ಆರೋಗ್ಯ ರಕ್ಷಣೆಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು. ಹಿಮ್ಸ್ ರಾಜ್ಯದ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಯಾಗಿದ್ದು ಅದರ ಹೆಗ್ಗಳಿಕೆಗೆ ಧಕ್ಕೆಯಾಗದಂತೆ ಸೇವಾ ಗುಣಮಟ್ಟ ಕಾಪಾಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿಯಾಗಿದೆ. ಪ್ರತಿದಿನ ಸಾವಿರಾರು ಹೊರರೋಗಿಗಳು ಹಾಗೂ ನೂರಾರು ಒಳರೋಗಿಗಳು ಚಿಕಿತ್ಸೆ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಆಡಳಿತಾತ್ಮಕ ಅಥವಾ ವೈದ್ಯಕೀಯ ಲೋಪ ಉಂಟಾಗಬಾರದು ಎಂದು ಹೇಳಿದರು. ಹಾಸನ ನಗರದಲ್ಲಿರುವಂತಹ ಜಯಚಾಮರಾಜೇಂದ್ರ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗೆ ಎಲ್ಲರೂ ಕೂಡ ಇವತ್ತು ನಮ್ಮ ಅಧಿಕಾರಿ ವರ್ಗದವರು, ನಮ್ಮ ರಾಜಣ್ಣವರು ಮತ್ತೆಲ್ಲರೂ ಕೂಡ ಬಂದು ಇವತ್ತು ವೀಕ್ಷಣೆ ಬಂದಿದ್ವಿ. ಎಲ್ಲ ರೋಗಿಗಳನ್ನ ಕೂಡ ವೈಯಕ್ತಿಕವಾಗಿ ಎಲ್ಲರೂ ಕೂಡ ಮಾತಾಡಿದ್ವಿ. ಯಾವುದೂ ಕೂಡ ಸಮಸ್ಯೆ ಇಲ್ಲ. ಉತ್ತಮವಾಗಿ ನಮ್ಮೆಲ್ಲ ಅಧಿಕಾರಿಗಳು ಕೂಡ ಎಲ್ಲ ವೈದ್ಯರು ಕೂಡ ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಇನ್ನೂ ನಮ್ಮ ಸರ್ಕಾರದ ವತಿಯಿಂದ ಇನ್ನೂ ಹೆಚ್ಚಿನ ಒಂದು ನರ್ಸಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ನ ಕೊರತೆ ಇದೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ತೇನೆ, ಮುಂದಿನ ದಿನಗಳಲ್ಲಿ UT ಖಾದರ್ ಅವರು ಕೂಡ ಆರೋಗ್ಯ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಉತ್ತಮವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಸಚಿವರಾಗಿ ನಮ್ಮ ಹಿಮ್ಸ್ ಇದಕ್ಕೂ ಕೂಡ ಮೆಡಿಕಲ್ ಎಜುಕೇಷನ್ಗೆ ಸಚಿವರಾಗಿದ್ದಾರೆ. ಹಾಗಾಗಿ ಅವ್ರನ್ನೂ ಕೂಡ ನಾವು ಅವ್ರನ್ನ ಮನವಿಯನ್ನು ಮಾಡಿಕೊಂಡು ನಮ್ಮ ಹಾಸನ ಏನು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಏನೋ ಕೆಲಸಗಳಾಗಬೇಕು ಎಲ್ಲದೂ ಕೂಡ, ಮತ್ತು ಏನು ವೈದ್ಯಕೀಯರಿರ್ಬೋದು ಮತ್ತು ವೈದ್ಯರಿರ್ಬೋದು ಮತ್ತು ನರ್ಸಿಂಗ್ ಸ್ಟಾಫ್ ಕೂಡ ಅದನ್ನು ತುಂಬುವಂಥ ಕೆಲಸನ ಪ್ರಾಮಾಣಿಕವಾಗಿ ಎಲ್ಲ ಕೂಡ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಡೀನ್ ಆದಂಥ ರಾಜಣ್ಣವರು ಉತ್ತಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅವರು ಕೂಡ ಈ ಸಂದರ್ಭದಲ್ಲೂ ಅವ್ರಿಗೆ ಅಭಿನಂದನೆ. ಈ ಸಂದರ್ಭದಲ್ಲಿ ಹಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ, ವೈದ್ಯರಾದ ರಾಘವೇಂದ್ರ ಪ್ರಸಾದ್ ಸೇರಿದಂತೆ ವೈದ್ಯರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ. ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು. ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure.
where coding, STEM and 3D innovation workshops turn curious kids into confident creators. Our digital library, language labs and experienced faculty ensure every child reaches their fullest potential. While our sports complex, arts wing, music rooms and student wellness center make sure they thrive, not just survive. Your child's safety, always our priority. With 24/7 CCTV, GPS tracked transport and a fully secured campus. Jaya Techno School, smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School, KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಚಿಕ್ಕಮಗಳೂರು ಶಾಖೆಗೆ 7ನೇ ವರ್ಷದ ಸಂಭ್ರಮಾಚರಣೆ. ಚಿಕ್ಕಮಗಳೂರಿನಲ್ಲಿ ಮೊದಲ ಬಾರಿಗೆ ಲೈವ್ ಕಿಚನ್, ಲೈವ್ ಸ್ವೀಟ್ಸ್ ಮೇಕಿಂಗ್, ಲೈವ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸಿಹಿಯ ವಿಳಾಸ. ಈ ವಿಶೇಷ ದಿನಕ್ಕೆ ಒಂದು ಸಿಹಿಯಾದ ಕೊಡುಗೆ. 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜೂನ್ 5ರಂದು ಮಾತ್ರ. ಷರತ್ತುಗಳು ಅನ್ವಯ. ಜೂನ್ 7ರಂದು ಮಾವಿನ ಮೇಳ. ನಮ್ಮ ಲೈವ್ ಕಿಚನ್ ನಲ್ಲಿ ತಯಾರಾದ ಋತುವಿನ ಅತ್ಯುತ್ತಮ ಮಾವಿನ ಸಿಹಿಗಳು. ಷರತ್ತುಗಳು ಅನ್ವಯ. ಮೈಸೂರಿನ ಖ್ಯಾತಿ, ಚಿಕ್ಕಮಗಳೂರಿನ ಪ್ರೀತಿ. ವಿಳಾಸ MG ರಸ್ತೆ, ಆಪೋಸಿಟ್ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್, ಚಿಕ್ಕಮಗಳೂರು. ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ನಗರದ ಹೃದಯ ಭಾಗದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಹಳೆಯ ವಾಣಿಜ್ಯ ಮಳಿಗೆ ಹಾಗೂ ಸಿನಿಮಾ ಮಂದಿರ ಕಟ್ಟಡವನ್ನು ತೆರವುಗೊಳಿಸಲು ಮಾಲೀಕರು ಮುಂದಾಗಿರುವುದಕ್ಕೆ ಪುರಸಭೆ ಸದಸ್ಯ ಎಆರ್ ಅಶೋಕ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಸುಮಾರು 1 ವರ್ಷದ ಹಿಂದೆ ಇದೇ ಕಟ್ಟಡ ಕುಸಿದು 3 ಮೃತಪಟ್ಟಿದ್ದು, 2 ಗಂಭೀರವಾಗಿ ಗಾಯಗೊಂಡಿದ್ದರು. ಈ ದುರಂತದ ಬಳಿಕ ಪುರಸಭೆ ವತಿಯಿಂದ ಮೃತರ ಕುಟುಂಬಗಳಿಗೆ ತಲಾ 50,000 ಹಾಗೂ ಗಾಯಾಳುಗಳಿಗೆ 25,000 ರೂಪಾಯಿ ನೆರವು ನೀಡಲಾಗಿತ್ತು. ಆದರೆ ಕಟ್ಟಡದ ಮಾಲೀಕರು ಮೃತರ ಕುಟುಂಬಗಳಿಗೆ ತಲಾ 20 ಲಕ್ಷ ಪರಿಹಾರ ನೀಡುವುದಾಗಿ ಜಿಲ್ಲಾಧಿಕಾರಿ ಹಾಗೂ ಸ್ಥಳೀಯ ಶಾಸಕರ ಸಮ್ಮುಖದಲ್ಲಿ ಭರವಸೆ ನೀಡಿದ್ದರೂ ಇದುವರೆಗೆ ಯಾವುದೇ ಪರಿಹಾರ ನೀಡಿಲ್ಲ. ಇದಲ್ಲದೆ ಪುರಸಭೆಗೆ ಸುಮಾರು 46 ಲಕ್ಷ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಮಾಲೀಕರಿಗೆ ಕಟ್ಟಡ ತೆರವಿಗೆ ಅನುಮತಿ ನೀಡಿರುವುದು ಪ್ರಶ್ನಾರ್ಹವಾಗಿದ್ದು, ಕಟ್ಟಡ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವವರೆಗೆ ಯಾವುದೇ ಕಾರಣಕ್ಕೂ ಕಟ್ಟಡ ತೆರವುಗೊಳಿಸಲು ಅವಕಾಶ ನೀಡುವುದಿಲ್ಲ ಎಂದು ಹೇಳಿದರು. 46 ಲಕ್ಷ ರೂಪಾಯಿಗಳು ಬಾಕಿ ಇದೆ. ಸತ್ಯನಾರಾಯಣ ಗೌಡರು ಮಗ ಆದ ಅವಿನಾಶ್ ಅವರು ಕಟ್ಕೊಡ್ತೀನಿ ಅಂತ ಹೇಳಿದ್ರು, ಆದರೂ ಸಹ ಕಟ್ಟಿಲ್ಲ. ಸತ್ತವರ ಮನೆಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನೂ ಕೊಡ್ದಲೇ ಇವರು ರಾಜಕೀಯ ಪ್ರೇರಿತವಾಗಿ ಏನು ಮೇಲಿನಿಂದ ಏನು DB ಜಯಚಂದ್ರ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಕಡೆಯಿಂದ ಫೋನ್ ಮಾಡಿಸ್ಕೊಂಡು DC ಅವರಿಗೆ ಇಂದ ಆರ್ಡರ್ ಮಾಡಿಸಿ ಇವತ್ತು ಒಂದು ಕಾಪಿನ ತರಿಸಿ ಈ ಡೆಮಾಲಿಷ್ ಆರ್ಡ್ರಿಗೆ ಬಂದಿದ್ದಾರೆ.
ನೋಡಿ, ಏನು ಮಿನಿಸ್ಟರ್ ಆಗಿರ್ಬೋದು, DC ಅವರಾಗಿರ್ಬೋದು, ಅವರಿಗೆ ಇಲ್ಲಿಯ ವಾಸ್ತವಾಂಶ ಏನು ಅಂತ ಗೊತ್ತಿರಲ್ಲ. ಆದರೂ ಸಹ ಅವರು ಈ ವಾಸ್ತವಾಂಶನ ತಿಳ್ಕೊಂಡಿರೋದು ನಾವುಗಳು. ನಮಗೆ ಫಸ್ಟು ವಿಚಾರ ಮುಟ್ಟಿಸಿ ಚೀಫ್ ಆಫೀಸರ್ ಇರ್ಬೋದು, RI RO ಇರ್ಬೋದು, ಏನು ಸಿಬ್ಬಂದಿಯವರು ಪುರಸಭೆಯವರು ಇರ್ಬೋದು, ನಮಗೆ ಹೇಳಿ ನಮ್ಮ ಪುರಸಭೆಯ ಗಮನಕ್ಕೆ ತಂದು ಅದಾದ ನಂತರ ಒಂದು ಸಭೆಯನ್ನು ಕರೆದು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡ ನಂತರ ಡೆಮಾಲಿಷ್ ಆರ್ಡರ್ ಕೊಡಬೇಕಿತ್ತು. ಇವರು ಏಕಾಏಕಿ ಅಧ್ಯಕ್ಷರಿಗೂ ಗೊತ್ತಿಲ್ಲ, ಉಪಾಧ್ಯಕ್ಷರಿಗೂ ಗೊತ್ತಿಲ್ಲ, ಒಬ್ಬ ಸದಸ್ಯರಿಗೂ ಗೊತ್ತಿಲ್ಲದಲೇ ಇವರು ಡೆಮಾಲಿಷ್ ಆರ್ಡರ್ ಕೊಟ್ಟು ಇವತ್ತು ಡೆಮಾಲಿಷ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಡೆಮಾಲಿಷ್ ಆಗೋದಕ್ಕೆ ಬಿಡೋದಿಲ್ಲ. DC ಅವರೇ ಬರಲಿ, ಹಿಂದೆ ಏನು ನಡೆದಿತ್ತು ಅದನ್ನು ತಿಳ್ಕೊಂಡು ಅವರು ಮುಂದುವರಿಲಿ. ಜೊತೆಗೆ ಏನು ಸತ್ತು ಹೋಗಿದ್ದಾರೆ ಅವ್ರ ಮನೆಯವರಿಗೆ ಪರಿಹಾರ ಏನು ಕೊಡಬೇಕು ಅಂತ ಇದ್ದೀರಾ, ಅದನ್ನು ಪರಿಹಾರ ಕೊಟ್ಟ ನಂತರ ಅವರು ಈ ಒಂದು ಡೆಮಾಲಿಷನ್ನ ಮಾಡಬೇಕು ಅಂತೇಳಿ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ BC ಜಗದೀಶ್, ಕಟ್ಟಡ ದುರಂತದಲ್ಲಿ ಮೃತಪಟ್ಟವರ ಕುಟುಂಬದ ಸದಸ್ಯರಾದ ಜಯಮ್ಮ, ಸವಿತಾ, ಸೈರಾ ಬಾನು ಸೇರಿದಂತೆ ಪುರಸಭೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ರಾಜ್ಯದ ವಿದ್ಯುತ್ ವಿತರಣಾ ಕ್ಷೇತ್ರಕ್ಕೆ ಖಾಸಗಿ ಕಂಪನಿಗಳ ಪ್ರವೇಶವು ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯಾಗಲಿದೆ. ಹೀಗಾಗಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ವಿದ್ಯುತ್ ವಿತರಣಾ ಚಟುವಟಿಕೆ ನಡೆಸಲು ಪರವಾನಗಿ ನೀಡಬಾರದು ಎಂದು ಕರ್ನಾಟಕ ವಿದ್ಯುತ್ ಮಂಡಳಿ ನೌಕರರ ಒಕ್ಕೂಟ ಮತ್ತು ಸಂಘಗಳ ಒಕ್ಕೂಟದ ಅಧಿಕ ಕಾರ್ಯದರ್ಶಿ MV ಸತ್ಯನಾರಾಯಣ ಹೇಳಿದರು. ಸರ್, ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ವಿದ್ಯುತ್ ಕ್ಷೇತ್ರನ ಖಾಸಗೀಕರಣ ಮಾಡಲು ಹೊರಟಿದ್ದಾರೆ ಸರ್. ದಯಮಾಡಿ ಇದರ ರೈತರ ಮೇಲೆ, ಮಧ್ಯಮ ವರ್ಗದ ಮೇಲೆ ಮತ್ತು ಏನು ಗುಡಿ ಕೈಗಾರಿಕೆ ಇದ್ದಾರೆ ಅವ್ರ ಮೇಲೆ ಹೆಚ್ಚಿನ ಪರಿಣಾಮ ಬೀಳುತ್ತೆ ಮತ್ತು ನಮ್ಮ ನೌಕರರು, ಅಧಿಕಾರಿ ವರ್ಗದ ಮೇಲೂ ನಮಗೆ ಅನ್ಯಾಯ ಆಗುತ್ತೆ. ದಯಮಾಡಿ ಏನು ಅಂತ ಹೇಳಿದ್ರೆ ಈ ಸೇವೆ ನಮ್ಮ ಲೈನೇ ಇರುತ್ತೆ, ನಮ್ಮ TCಗಳಿರುತ್ತೆ, ನಮ್ಮ ಅಸೆಟೇ ಇರುತ್ತೆ. ಅವ್ರು ಬಂದು ಕರೆನ್ಸಿ ಮೀಟ್ರನ್ನು ಬರೀ ಮೀಟ್ರ್ ಬಿಲ್ಲಿಂಗ್ ಮಾತ್ರ, ಅದ್ರ ಮೇಂಟೆನೆನ್ಸು ಏನು ನಾವು ಮಾಡ್ತಿದ್ವಿ ನಾವುಗಳೇ ಮಾಡಬೇಕು, ನಮ್ಮ ಅಧಿಕಾರಿ ವರ್ಗದವರೇ ಮಾಡಬೇಕು ಮತ್ತು ನಮ್ಮ ಲೈನ್ಮೆನ್ಗಳೇ ಮಾಡಬೇಕು. ಅವ್ರು ಬರೀ HT 40 HV and above ಕಮರ್ಷಿಯಲ್ ಪರ್ಪಸ್. ಅವ್ರಿಗೆ ಆಲ್ರೆಡಿ ನಮ್ಮ ಸ್ಟೇಟಲ್ಲಿ 15 ಡಿಸ್ಟಿಕ್ನ ತಗೊಂಡಿದ್ದಾರೆ. ಅದರಲ್ಲಿ ನೀವು ಒಡಿಸ್ಸಲ್ಲಾಗಿ ಪ್ರಕೃತಿ ವಿಕೋಪಕ್ಕೆ ಪೂರ್ತಿ ಕೊಲಾಪ್ಸ್ ಆಗಿ ನಮ್ಮ ಸ್ಟೇಟಿಂದನೂ ಹೋಗಿ ಲೈನನ್ನು ಕ್ಲಿಯರ್ ಮಾಡಿ ಬಂದಿದ್ದಾರೆ. ಮತ್ತೆ ಅವ್ರು ಬಿಟ್ಟು ಓಡೋಗಿದ್ರು, ಮತ್ತೆ ಬಂದರು, ನಮ್ಮವರೇ ಮಾಡಿ ರೆಡಿ ಮಾಡಿಕೊಟ್ಟಿದ್ವಿ. ಅದರಿಂದ ಇದು ನೇರ ಪರಿಣಾಮ ನಾವು ನೌಕರರ ಮೇಲೂ ಬೀಳುತ್ತೆ, ಅಧಿಕಾರಿಗಳ ಮೇಲೆ ಬೀಳುತ್ತೆ, ಸಮಾಜದ ಮೇಲೂ ಪರಿಣಾಮ ಬೀಳುತ್ತೆ. ಅಸೆಟ್ ಎಲ್ಲ ಸರ್ಕಾರದ್ದೇನೆ, ಎಲ್ಲ ಪಬ್ಲಿಕ್ದೇನೆ, ಎಲ್ಲ ಲ್ಯಾಂಡು, ಎಲ್ಲ ಲೈನ್ಸು, ಎಲ್ಲ ಕೋಟಿಗಳು ಇದೆ. ಅವ್ರು ಬಂದುಬಿಟ್ಟು ನಮ್ಮ ಕೈಲೇ ಕೆಲಸ ಮಾಡ್ತಾರೆ. ಅವರು ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಾಯಿದ್ದಾರೆ. ಹರಿಸೋದಕ್ಕೆ ನಮ್ಮ ಲೈನಲ್ಲಿ ಹರಿಸಿ ಅವ್ರು ಲಾಭ ಮಾಡೋಕ್ಕೋಸ್ಕರ ಈ ಕ್ಷೇತ್ರನ ಉಪಯೋಗಿಸ್ಕೊಳ್ತಿರೋ ಬಿಟ್ಟರೆ ನಿಜವಾಗ್ಲೂ ಸಮಾಜ ಸೇವೆಗಲ್ಲ. ಅವ್ರು ಏನಿದ್ರು ಮನಿ ಪರ್ಪಸ್ ಬರ್ತಾಯಿದ್ದಾರೆ. ನಮ್ಮ ಏನಿದೆ ಸಂಸ್ಥೆ ಸರ್ಕಾರದ ಅಧೀನದಲ್ಲಿ ಇರಲಿ ಅನ್ನೋದು ನಮ್ಮ ಮನೋಭಾವನೆ. ಸರ್ಕಾರದ ನಾವು ಒತ್ತಾಯ ಮಾಡ್ತಿದ್ವಿ. ಅದೇ ರೀತಿ ಪಬ್ಲಿಕ್ನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ 24/6/2026 ಒಳಗಡೆ ಈ KRCಗೆ ಅಬ್ಜೆಕ್ಷನ್ನ ಸಲ್ಲಿಸೋದಕ್ಕೆ ತಮ್ಮ ಮುಖಾಂತರ ಸಂಘ ಪರಿವಾರದ ಪರವಾಗಿ ಕೈ ಮುಗಿದು ಕೇಳ್ಕೊಡ್ತೀನಿ. ಸ್ನೇಹಿತರೆ, ದಯಮಾಡಿ ನೀವೇನು ಪತ್ರಕರ್ತರು ನಮ್ಮ ಜೊತೆ ಇರಿ, ಸಮಾಜ ಜೊತೆ ಇರಿ. ನಾವು ಸಮಾಜಕ್ಕೋಸ್ಕರನೇ ಸೇವೆ ಮಾಡ್ತಾಯಿದ್ದೀವಿ. ನಮ್ಮ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮನ ನಮ್ಮ ಗೌರ್ಮೆಂಟ್ ಅಂಡರಲ್ಲೇ ಹೋಗಬೇಕು ಅನ್ನೋದು ನಮ್ಮ ಅಭಿಲಾಷೆ ಮತ್ತು ನಮ್ಮ ಇದು ಪ್ರೊಟೆಸ್ಟ್. ಪತ್ರಿಕಾಗೋಷ್ಠಿಯಲ್ಲಿ ವಿವೇಕಾನಂದ ಪೊನ್ನಪ್ಪ, ಹರೀಶ್, ಚಂದ್ರಶೇಖರ್ ಶಾಸ್ತ್ರಿ, ಮಂಜುನಾಥ್, CB ಪ್ರವೀಣ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಬೆಕ್ಕೋಡು ಹೋಬಳಿಯ ಹೊಸಹಳ್ಳಿ ಗ್ರಾಮದ ಎಸ್ಟೇಟ್ಗೆ ಕಾಡಾನೆಗಳ ಹಿಂಡೊಂದು ನುಗ್ಗಿದ ಘಟನೆ ನಡೆದಿದ್ದು, ಗೇಟ್ ಮುರಿದು ಒಳ ಪ್ರವೇಶಿಸಿದ ದೃಶ್ಯಗಳು CCTV ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ರಾತ್ರಿ ವೇಳೆ ಆಹಾರ ಅರಸಿ ಬಂದ ಕಾಡಾನೆಗಳ ಹಿಂಡು ಎಸ್ಟೇಟ್ನ ಮುಖ್ಯ ಗೇಟ್ ಅನ್ನ ಮುರಿದು ಒಳನುಗ್ಗಿದ್ದು ಕೆಲಕಾಲ ಎಸ್ಟೇಟ್ ಪ್ರದೇಶದಲ್ಲಿ ಸಂಚರಿಸಿದೆ. ಈ ವೇಳೆ ಗೇಟ್ಗೆ ಹಾನಿಯಾಗಿದ್ದು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಕಾಡಾನೆಗಳ ಓಡಾಟದಿಂದ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಕಾಡಾನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸುವಂತೆ ಹಾಗೂ ಗ್ರಾಮಸ್ಥರ ಸುರಕ್ಷತೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ
ಹಂಚಿಕೆಯ ಅಸಮಾಧಾನದಿಂದ 13 ದಿನಗಳ ಕಾಲ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಿಂದ ದೂರವಿದ್ದ ಸಚಿವ ಕೃಷ್ಣ ಬೈರೇಗೌಡ ಹೈಕಮಾಂಡ್ ಸಂಧಾನದ ಬಳಿಕ ಅಧಿಕಾರ ಸ್ವೀಕಾರ. ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಉನ್ನತ ಅಧಿಕಾರಿಗಳ ಸಭೆ ನಡೆಸಿದ ಸಚಿವ ಕೃಷ್ಣ ಬೈರೇಗೌಡ. ಆರ್ಎಸ್ಎಸ್ ಕೇವಲ ಸಾಂಸ್ಕೃತಿಕ ಸಂಘಟನೆಯಲ್ಲ. ಆರ್ಎಸ್ಎಸ್ ಬಿಜೆಪಿ ಪರವಾಗಿ ಕೆಲಸ ಮಾಡುತ್ತಿರುವ ಸಂಸ್ಥೆ. ಎಲ್ಲರಿಗೂ ಒಂದು ಕಾನೂನು, ಅವರಿಗೆ ಇನ್ನೊಂದು ಕಾನೂನು. ಪ್ರತಿಯೊಂದು ನಗರಗಳಲ್ಲಿ ಕೂಡ ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿ ಕಟ್ಟಡಗಳಿವೆ. ಇವೆಲ್ಲ ಹೇಗೆ ಬಂತು, ಎಲ್ಲಿಂದ ಬಂತು? ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇಂತಹ ಜಿಲ್ಲಾಧಿಕಾರಿ ನೋಡಲೇ ಇಲ್ಲ, ಅನುಭವವಿಲ್ಲ. ಯಾರ ಹತ್ತಿರ ಹೇಗೆ ನಡೆದುಕೊಳ್ಳಬೇಕು ಎಂದು ಗೊತ್ತಿಲ್ಲ. ಪ್ರಾಕ್ಟಿಕಲ್ ಅನುಭವವೂ ಇಲ್ಲ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಯೋಗ ಜಾಥಾದ ಮೂಲಕ ಯೋಗದ ಮಹತ್ವ ಸಾರಿದ ವಿದ್ಯಾರ್ಥಿಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಬೇಲೂರಿನಲ್ಲಿ ಭರ್ಜರಿ ಪೂರ್ವ ಸಿದ್ಧತೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.